ಎಲ್ಲ ಜಲ್ದಿ ಅಂದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ತೆಲಕ್ಸ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಒಂದು ಲೋಟ ಬಿಸಿನೀರಿಂದ ನಾನು ಡೇನ ಶುರು ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಬಿಸಿನೀರು ಕುಡಿದು ಆಮೇಲೆ ಮುಂದಿನ ಕೆಲಸ, ನನ್ನ ಒಂದು ದಿನನಿತ್ಯದ ಸ್ವಲ್ಪ ಎಕ್ಸಸೈಸು, ವಾಕು, ಇದನ್ನು ಒಂದು 5 ಮಿನಿಟ್ಸ್ ಮಾಡಿ ನಾನು ಬಿಸಿನೀರು ಕುಡಿದು ಆಮೇಲೆ ನನ್ನ ಡೇನ ಮುಂದುವರಿಸ್ತೀನಿ. ಯಾಕಂದರೆ ನಾನು ಇವಾಗ ಸಮ್ಮರ್ ಆಗಿರೋದ್ರಿಂದ ರಜಾ ಮಕ್ಕಳಿಗೆ ಬೇಗ ತಿಂಡಿ ಆ ಥರದ್ದೇನೋ ಮುಖ್ಯ ಆಗಿರಲ್ಲ, ಅಂದರೆ ಸ್ವಲ್ಪ ಲೇಟಾಗಾದರೂ ನಡೆಯುತ್ತೆ. ಸೊ ಅದರಲ್ಲೂ ಇವಾಗಂತೂ ನಾವು ತುಂಬಾ ಸೋಂಬೇರಿ ಬಿದ್ದೋಗ್ಬಿಟ್ಟಿದ್ದೀವಿ. ಹೇಳೋದೇ ಲೇಟು, ನಾವು ತಿಂಡಿ ಲೇಟು, ಟೋಟಲಿ ಕೆಲಸನೇ ಲೇಟು. ಸೊ ಮಕ್ಕಳು ಸ್ಕೂಲಿದ್ದರೆ ನಮ್ಮದು ಕೆಲಸನೂ ಫಟಾಫಟ್ ಅಂತ ಆಗುತ್ತೆ. ನಾವು ಕೂಡ ಆರೋಗ್ಯವಾಗಿ ಚೆನ್ನಾಗಿರ್ತೀವಿ. ಯಾಕಂದರೆ ಬೇಗ ಹೇಳೋದ್ರಿಂದ ಆಗೋ ಕೆಲಸ ಎಲ್ಲ ಬೇಗ ಆಗುತ್ತೆ, ಮಾಡೋ ಕೆಲಸ ಎಲ್ಲ ಬೇಗ ಮಾಡ್ಕೊತೀವಿ. ಸೊ ನಮ್ಮ ಕೆಲಸ ಕಂಪ್ಲೀಟಾಗಿ 10 ಗಂಟೆ ಹೊತ್ತಿಗೆ ಮುಗಿದೋಗಿರುತ್ತೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಹೇಳೋದು ಲೇಟು, ನಾವು ಹೇಳೋದು ಲೇಟು, ನಮ್ಮ ಕೆಲಸನೂ ಟೋಟಲಿ ಲೇಟು ಗೈಸ್. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಸ್ಕೂಲ್ ಬಂದರೆ ಒಂದು ಇದರಲ್ಲಿ ಸ್ಕೂಲ್ ಬೇಗ ಬರಬೇಕು. ಬಟ್ ಒಂದು ಇದರಲ್ಲಿ ಮಕ್ಕಳಿಗೂ ರಜಾ ಫ್ರೀ ಅದೆಲ್ಲ ಬೇಕಾಗಿರೋದ್ರಿಂದ ಸೊ ಗೈಸ್ ಏನೂ ಮಾಡೋಂಗಿಲ್ಲ. ಈಗ ನಾನು ಪ್ರತಿನಿತ್ಯ ಡ್ರೈ ಫ್ರೂಟ್ಸು, ಒಂದು ಖರ್ಜೂರ, 2 ಗೋಡಂಬಿ ಅಥವಾ 2ರಿಂದ 3 ಬಾದಾಮಿ, ಸೊ ಈ ಥರದ ಡ್ರೈ ಫ್ರೂಟ್ಸ್ ತಿಂತೀನಿ. ಯಾಕಂದರೆ ನಮಗೆ ಬಾಡಿಗೆ ಎಷ್ಟು ಎಕ್ಸಸೈಸ್ ಎಷ್ಟು ಮುಖ್ಯನೋ ಇಮ್ಯುನಿಟಿ ಪವರು ಹಾಗೆ ಬ್ಲಡ್ ಫಂಕ್ಷನ್ಸ್ ಎಲ್ಲ ಭಾಳಷ್ಟು ಮುಖ್ಯ. ಸೊ ಹಾಗಾಗಿ ನಾನು ಈ ಥರದ್ದೆಲ್ಲ ಅವಾಗವಾಗ ಅಂದರೆ ಪ್ರತಿನಿತ್ಯ ಒಂದು ಯಾವುದಿಲ್ಲ ಅಂದ್ರೂ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಖರ್ಜೂರ ಇದ್ದೇ ಇರುತ್ತೆ. ಹಾಗೆ ಬೆಳಗಿನ ಟೈಮು ಹೆಸ್ರು ಕಾಳನ್ನ ನೆನೆಸಿಡ್ತೀವಿ, ನೈಟೇ ನೆನೆಸಿಡ್ತೀವಿ, ಓವರಾಲ್ ನೈಟು ಹೆಸ್ರು ಕಾಳು ಹಾಗೆ ಬಾದಾಮಿನ ನೆನೆಸಿಟ್ಟಿರ್ತೀನಿ ಗೈಸ್. ಇನ್ನೂ ಮಗ ಎದ್ದಿಲ್ಲ. ಸೊ ಪ್ರತಿನಿತ್ಯ 6 ಗಂಟೆಗೆಲ್ಲ ಎಬ್ಬರಿಸ್ಬಿಡ್ತಿದ್ದೆ. ಬಟ್ ಇವಾಗ 7:15 ಆದ್ರೂ ಎದ್ದೇಳಲ್ಲ. ಯಾಕಂದರೆ ರಜಾ ಸ್ಕೂಲು ಇಲ್ಲ ಅನ್ನೋದೇ ಅವ್ರದ್ದು ಅಡ್ವಾಂಟೇಜು. ನಾವೇನೇ ಹಿಂಸೆ ಮಾಡಿದ್ರು ನೈಟು ತುಂಬ ಲೇಟಾಗಿ ಮಲಗ್ತಾರೆ. ಯಾಕೆಂದರೆ ಆಟ ಆಡೋದು ಸೊ ಇದೇ ಆಗೋಗುತ್ತೆ. ಸೊ ಇಬ್ಬರು ಇರ್ತಾರಲ್ಲ, ಸೊ ಹಾಗಾಗಿ ಈಗ ಮಕ್ಕಳಿಗೆ ಹಾಲು ರೆಡಿ ಮಾಡ್ತಾಯಿದ್ದೀನಿ ಗೈಸ್. ನಾನು ಯಾವಾಗಾದ್ರೂ ಹಾಲನ್ನ ಮಕ್ಕಳಿಗೆ ಮಾಡೋದಾದರೂ ಬೆಲ್ಲ ಮತ್ತು ಏಲಕ್ಕಿ ಹಾಕೋದ್ರಿಂದ ಕಫ ಆ ಥರದ್ದೆಲ್ಲ ಏನೂ ಕಟ್ಟೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಏಲಕ್ಕಿನ ಹಾಕ್ತೀನಿ. ಹಾಗೆ ಹಾಲು ಕುಡಿಬೇಕಾದ್ರೆ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಸೊ ಇನ್ನೂ ಚೆನ್ನಾಗಿ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಬೆಲ್ಲ ಮತ್ತು ಏಲಕ್ಕಿ ಹಾಕ್ತೀನಿ. ಇವತ್ತು ಹಾಲು ಮಾಡ್ತಾಯಿದ್ದೀನಿ. ಒಂದೊಂದು ದಿವಸ ಅವರಿಗೆ ಚಾಕೋಸು ಆ ಥರದ್ದೆಲ್ಲ ಕೊಡ್ತಿರ್ತೀನಿ. ಇವತ್ತು ಬರೀ ಹಾಲು ಮಾತ್ರ ಕೊಡ್ತಿದ್ದೀನಿ. ಇವತ್ತು ಬಿಸ್ಕೆಟ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಹಾಲು ಮಾತ್ರ ಕೊಡ್ತಿದ್ದೀನಿ. ನಾನು ಕಾಫಿ ಎಲ್ಲ ಏನೂ ಕುಡಿಯೋಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆಗೆ ಕಾಫಿ. ನಾನು ಡಯಟಲ್ಲಿರೋದ್ರಿಂದ ಬಿಸಿನೀರು ನಾನು ಏನೇನು ಮಾಡ್ಕೊಬೇಕು ಅದೆಲ್ಲ ನನ್ನದು ಕೆಲಸ ಕಂಪ್ಲೀಟಾಗಿ ಮುಗ್ದಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಮಾತ್ರ ಕಾಫಿ ಎಲ್ಲ ಮಾಡೋದು. ಕಾಫಿ ನಾನು ಕುಡಿತೀನಿ, ಕುಡಿಯೋಲ್ಲ ಅಂತೇಳಿಲ್ಲ. ಮಧ್ಯಾಹ್ನ ಟೈಮು ನನಗೆ ಒಂದು ಟೈಮ್ ಯಾವಾಗಲಾದರೂ ಮಧ್ಯ 3 ಗಂಟೆ 4 ಗಂಟೆ ಟೈಮಲ್ಲಿ ನನಗೆ ಕುಡಿಬೇಕು ಅನ್ಸಿದಾಗ ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಕುಡಿತೀನಿ ಗೈಸ್. ಯಾಕಂದರೆ ನಾವು ಕಾಫಿ ಕುಡಿದು ಇಂಟ್ರೆಸ್ಟ್ ಇದ್ದು ಆಮೇಲೆ ಚೆನ್ನಾಗಿ ಕಾಫಿ ಬಗ್ಗೆ ಗೊತ್ತಿರೋರಿಗೆ ಕಾಫಿ ಬಿಡೋಕ್ಕಾಗೋದೇ ಇಲ್ಲ. ಸೊ ಆದರೂ ಏನೂ ಮಾಡೋಂಗಿಲ್ಲ, ಡಯಟಲ್ಲಿ ಇರ್ತೀವಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ಒಂದು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ಬೇಗನೂ ಆಗುತ್ತೆ, ತುಂಬ ಈಸಿ ಕೂಡ, ಹಾಗೆ ಹೆಲ್ದಿ ಫುಡ್ಡು ಕೂಡ ಹೌದು. ಸೊ ನಮಗೆ ಡಯಟಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನೋಡಿದ್ರೆ ನಾನು ಮಾಡೋದಕ್ಕೆ ಅಂತ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯಿ, ಮೊಸರು, ಕರಿಬೇವಿನ ಸೊಪ್ಪು ಇದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ತರಕಾರಿ ಇರೋರು ಯಾವುದಾದ್ರೂ ಸೇರಿಸ್ಕೊಬೋದು. ಗೆಡ್ಡೆಕೋಸು ಎಲ್ಲದನ್ನೂ ತುರಿದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರವೆ ಅಂತ ಬಂದರೆ ನೀವು ಚಿರೋಟಿ ರವೆನಾದರೂ ತೊಗೊಳ್ಳಿ ಅಥವಾ ಉಪ್ಪಿಟ್ಟು ರವೆನಾದರೂ ತೊಗೊಳ್ಳಿ, ನಿಮ್ಮ ಇಷ್ಟ. ಚಿರೋಟಿ ರವೆ ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಚಿರೋಟಿ ರವೆ ಇರಲಿಲ್ಲ, ಸೊ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಈಗ ಎಲ್ಲದನ್ನು ನಾನು ಅರ್ಧ kg ಸ್ವಲ್ಪ ಕಡಿಮೆ ರವೆ ತೊಗೊಂಡಿದ್ದೀನಿ. ನಮಗೆ 4 ಜನಕ್ಕೆ ಅಷ್ಟು ಬೇಕೇ ಬೇಕು. ಸೊ ಈಗ ಈರುಳ್ಳಿ, ಜೀರಿಗೆ, ಉಪ್ಪು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು, ರವೆನ ಹಾಕಿ ಹಾಗೆ ಮೊಸರು ಹುಳಿ ಆಗಿದ್ರೂ ಪರವಾಗಿಲ್ಲ, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ನೀವು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮೊಸರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ಹಾಗೆ ಒಂದೇ ಸಲ ನೀರು ಹಾಕ್ಕೊಂಡು ಕಲ್ಸೋಕೆ ಹೋಗ್ಬೇಡಿ.
ಅದ ಸರಿಯಾಗಿ ಬರಲ್ಲ. ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ. ತುಂಬ ತೆಳುವಾಗೂ ಬೇಡ, ತುಂಬ ಮಂದಾಗೂ ಬೇಡ, ಒಂದು ಮೀಡಿಯಮ್ಗೆ ಹಾಕಿ ಕಲಸಿಡಿ. ಇದು ಕಲಸಿದ ಮೇಲೆ ಒಂದು 1/2 ಅವರ್ ಆದ್ರೂ ಚೆನ್ನಾಗಿ ನೆನಿಬೇಕು. ಅದು ಚೆನ್ನಾಗಿ ನೀರನ್ನ ಹೀರ್ಕೊಂಡಿರುತ್ತೆ, ಹಾಗೆ ಉಬ್ಬಿರುತ್ತೆ ರವೆ ಎಲ್ಲ, ತುಂಬ ಚೆನ್ನಾಗಿ ಸಾಫ್ಟ್ ಕೂಡ ಆಗಿರುತ್ತೆ. ನೋಡ್ತಿರ್ಬೋದು. ನೀವು ಯಾವುದಾದ್ರೂ ತರಕಾರಿ ಸೊಪ್ಪು ಎಲ್ಲ ಸೇರಿಸ್ಕೊಬೋದು, ಇಂಥದ್ದೇ ಸೇರಿಸ್ಕೊಬೇಕು ಅಂತೇನಿಲ್ಲ. ಇದನ್ನು ಮಾಡಬೇಕಾದ್ರೆ 2 ಹಂಚು ಬೇಕಾಗುತ್ತೆ, ಯಾಕಂದರೆ ಇದನ್ನು ಒಲೆ ಮೇಲಿಟ್ಟು ನಾವು ತಟ್ಟೋಕ್ಕಾಗಲ್ಲ, ಕೈಗೆ ಹಾಗೆ ರಿಟರ್ನ್ ಬಂದುಬಿಡುತ್ತೆ. ಸೊ ಇದನ್ನು ನಾವು ಹಂಚ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನಾವು ಕಲಸಿಟ್ರ ಅಂತ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೈಗೆ ಅಂಟೋದ್ರೆ ಒಂದು ಸ್ವಲ್ಪ ಬೌಲಲ್ಲಿ ನೀರು ಇಟ್ಕೊಂಡು ಕೈಗೆ ನೀರು ಹೆಚ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಿ, ಕೈಗೂ ಕೂಡ ಅಂಟಲ್ಲ, ನೀಟಾಗಿ ಸ್ಪ್ರೆಡ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ನೀವು ಮತ್ತೆ ಬೇಕು ಅಂತ ನೀವೇ ಮಾಡ್ಕೊಂಡು ತಿಂತೀರಾ. ಅದರಲ್ಲೂ ಎಸ್ಪೆಷಲಿ ಸಂಜೆ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಅಂತಂದರೆ ಕೆಂಪು ಚಟ್ನಿ ಆಗಿರ್ಬೋದು, ಕಡಲೆಬೀಜ ಚಟ್ನಿ ಆಗಿರ್ಬೋದು, ಕಡಲೆ ಚಟ್ನಿ ಆಗಿರ್ಬೋದು, ಯಾವುದಾದ್ರೂ ಓಕೆ. ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಬೇಯೋದು ಸ್ವಲ್ಪ ನಿಧಾನ, ಆದಷ್ಟು ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಈಗ ನಾನು ಇನ್ನೊಂದು ಹಂಚನ್ನು ತೊಗೊಂಡಿದ್ದೀನಿ, ಯಾಕಂದರೆ ಇದು ಡೈರೆಕ್ಟು ನಾವು ಇದರಿಂದ ತಟ್ಟಿ ಒಲೆ ಮೇಲೆ ಇಡೋದ್ರಿಂದ 2 ಹಂಚು ಬೇಕಾಗುತ್ತೆ. ಈಗ ಇನ್ನೊಂದು ಹಂಚು ತಗೊಂಡು ನಾವು ಅದೇ ಥರ ಇದಕ್ಕೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಇದಕ್ಕಿನ್ನೂ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬೆಂದಿದೆ. ಈ ಥರ ನೀಟಾಗಿ 2 ಕಡೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ನಾನಿವತ್ತು ಕಡಲೆ ಬೀಜ ಹಾಗೆ ಕಾಯಿ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಕಡಲೆ ಬೀಜ ಚಟ್ನಿ ತುಂಬ ಕಡಿಮೆ, ಬಟ್ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡ್ತಿದ್ರೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸೂಪರಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ತಿನ್ನಬೇಕು, ಯಾಕಂದರೆ ಇದು ಹಾರಿದ ಮೇಲೆ ಅಷ್ಟು ಟೇಸ್ಟ್ ಇರೋಲ್ಲ. ಬಿಸಿಯಾಗಿರುವಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆವಾಗ ತೊಟ್ಕೊಂಡು ಆವಾಗ ಬೇಯಿಸ್ಕೊಂಡು ತಿಂದ್ಬಿಡಬೇಕು. ನಂದು ಸ್ವಲ್ಪ ಹಿಟ್ಟು ಮಿಕ್ಕಿದೆ, ಸೊ ಅದಕ್ಕೆ ಎಲ್ಲರಿಗೂ ಮಾಡಿಕೊಟ್ಟು ನಾನು ಕೂಡ ಟಿಫನ್ ಮಾಡ್ತೀನಿ. ಟಿಫನ್ ಆಯಿತು, ಎಲ್ಲ ಮುಗೀತು. ಹಾಗೆ ನಮ್ಮೂರ ಪಕ್ಕನೇ ಒಂದು ಊರಿದೆ, ಆ ದೇವಸ್ಥಾನಕ್ಕೆ ಬಂದಿದ್ದೀವಿ, ರಂಗನಾಥ ಸ್ವಾಮಿ ದೇವಸ್ಥಾನದಕ್ಕೆ. ನಾನು, ನನ್ನ ಮಗ ಮತ್ತು ನಮ್ಮ ಚಿಕ್ಕ ಮಗ 3 ಜನ ಬಂದಿದ್ದೀವಿ. ಯಾಕಂದರೆ ನನ್ನ ದೊಡ್ಡ ಮಗ ಇನ್ನೂ ಅವನು ರಜಾ ಎಲ್ಲ ಮುಗಿದ ಮೇಲೆ ಹೋಗ್ತಾನೆ. ಸೊ ಹಾಗಾಗಿ ನಾನು ಕೂಡ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಬಂದೆ. ಇನ್ನು ಟೆಂಪಲ್ ರನ್ ಶುರುವಾಗುತ್ತೆ, ಯಾಕಂದರೆ ನಾವು ಅವನು ಹೊರಡೋಕ್ಕಿಂತ ಮುಂಚೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಸಿ ಕಳಿಸ್ತೀವಿ. ಇವತ್ತು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ತುಂಬ ಸೆಕೆ ಇತ್ತು ಗೈಸ್, ದೇವಸ್ಥಾನದೊಳಗಡೆ ಕೂರಕ್ಕಾಗ್ತಿರಲ್ಲ, ಅಷ್ಟು ಸೆಕೆ ಇತ್ತು. ಬಿಸಿಲು ಅಷ್ಟಿಲ್ಲ ಅಂದ್ರೂ ತುಂಬಾ ಸೆಕೆ ಇತ್ತು. ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಆನ್ ದ ವೇ ಬರಬೇಕಾದ್ರೆ ಅವರು ಏನಾದರೂ ಬೇಕು ಅಂದರು. ಸೊ ಹಾಗಾಗಿ ಅವ್ರಿಗೆ ಬೇಕ್ರಿಲಿ ಸ್ವಲ್ಪ ತಿಂಡಿಗಳೆಲ್ಲ ಕಟ್ಟಿಸ್ಕೊಂಡು ತೊಗೊಂಡು ಬಂದಿದ್ದೆ. ಈಗ ತಿಂತಾ ಇದ್ದಾರೆ. ಅಡುಗೆ ಶುರು ಮಾಡ್ಕೊಬೇಕು. ಇವಾಗ ಸಾಂಬಾರಿದೆ, ಜಸ್ಟ್ ರೈಸ್ ಮಾತ್ರ ಮಾಡೋದು. ನಮ್ಮ ಮನೆಯವರು ಸದ್ಯಕ್ಕೆ ಊಟಕ್ಕೆ ಬರಲ್ಲ ಮಧ್ಯಾಹ್ನ. ಸೊ ಹಾಗಾಗಿ ನಾನು ಮಕ್ಕಳು 3 ಜನ ಇರೋದ್ರಿಂದ ಜಸ್ಟ್ ಬರೀ ರೈಸ್ ಮಾತ್ರ ಮಾಡ್ತೀವಿ, ಇಲ್ಲಾಂದರೆ ಮುದ್ದೆನೂ ಮಾಡಬೇಕಿತ್ತು ನಮ್ಮ ಮನೆಯವರು ಇದ್ದಿದ್ರೆ. ಮಳೆ ಬಂದೇ ಬಿಡ್ತು, 2-2:30 ಅನ್ನೋಷ್ಟರೊಳಗಡೆ ನಾವು ಮನೆಗೆ ಬಂದು ಸೇರಿ ಜಸ್ಟ್ ಒಂದು 1/2 ಅವರ್ ಆಗಿತ್ತು ಅಷ್ಟೇ. ಅಷ್ಟರೊಳಗಡೆ ಮಳೆ ಜೋರಾಗಿ ಬರ್ತಾಯಿದೆ ನೋಡಿ. ಹಾಗೆ ತುಂಬ ದಿನಗಳಿಂದ ಮಳೆ ಇರಲಿಲ್ಲ, ಇತ್ತೀಚೆಗೆ ಮಳೆ ಬರ್ತಾಯಿದೆ. ರೈತರಿಗೆ ಆದಷ್ಟು ಮಳೆ ಆದಷ್ಟು ಒಳ್ಳೆಯದು, ಯಾಕಂದರೆ ಮಳೆ ನೆಚ್ಕೊಂಡೇ ತುಂಬ ಬೆಳೆ ಮಾಡಿರ್ತೀವಿ ರೈತರುಗಳು. ಮಳೆನಾದರೂ ಕೈ ಕೊಡ್ತು ಅಂದರೆ ಹಾಕಿದ್ದೆಲ್ಲ ಲಾಸು. ರೈತರು ಭಾಳಷ್ಟು ಕಷ್ಟಪಡಬೇಕಾಗುತ್ತೆ. ಭಾಳ ಜೋರಾಗಿ ಬರ್ತಿತ್ತು ಮಳೆ. ಈ ವೆದರು ಒಂಥರ ತುಂಬಾ ಚೆನ್ನಾಗಿತ್ತು, ಕ್ಲೈಮೇಟು ಸಖತ್ತಾದ ಕೂಲಾಗಿತ್ತು. ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿತ್ತು ವೆದರು. ಈ ಥರ ಮಳೆ ಬಂದು ಹೊರಗಡೆ ನಿಂತ್ಕೊಂಡು ನೋಡೋದಕ್ಕೆ ಸಖತ್ತಾಗಿರುತ್ತೆ ಗೈಸ್. ನಾನು ಒಂದು 5 ನಿಮಿಷ ಹೊರಗಡೆ ಬಂದೆ. ನನಗೆ ಈ ಥರ ಮಳೆ ಅದು ನೋಡೋದು, ಅದು ಹೊರಗಡೆ ಇರೋದು ಭಾಳ ಇಷ್ಟ. ಸೊ ನನ್ನ ಮಗನೂ ಹೊರಗಡೆ ಓಡೋಡಿ ಬರ್ತಾಯಿದ್ದೆ, ಸೊ ಅವನು ನೋಡ್ಕೊಳಕ್ಕೆ ಅಂತ ಹೊರಗಡೆನೇ ಇದ್ದೆ. ಹಾಗೆ ಸ್ವಲ್ಪ ಫೋಟೋನ ತೆಕ್ಕೊಂಡೆ. ನಂಗೆ ಭಾಳ ಇಷ್ಟ ಈ ಥರದ್ದೆಲ್ಲ ಹೊರಗಡೆ ಮಳೆ ಜೊತೆ ಇರಬೇಕು ಅಂತ.
ನಾನು ಎಲ್ಲಾದರೂ ಹೊರಗಡೆ ಹೋದರೆ ಸೋನ್ ಎಲ್ಲಾದರೂ ಬರ್ತಿದ್ರೆ ನನ್ನ ಥರ ಇಷ್ಟಪಡ್ತೀನಿ. ಆಗ ನನ್ನ ಮಗನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದ. ಮಳೆ ಎಲ್ಲ ನಿಲ್ತು. ಅವ್ನು ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಛತ್ರಿನ ನಾನು ಬಳಸಿ ಅಲ್ಲೇ ಇಟ್ಟಿದ್ದೆ. ಸೊ ಅವ್ನು ಛತ್ರಿ ಹಿಡ್ಕೊಂಡು ಅವನದೇ ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ. ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಹಾಗೆ ಟೆರೆಸ್ ಮೇಲಿಂದ ನೀರು ಫೋರ್ಸಾಗಿ ಬರ್ತಿತ್ತು. ಟೆರೆಸ್ ಮೇಲೆ ಹೋಗಿ ನೋಡಿದೆ. ಸೊ ಅದು ಪೂರ್ತಿ ಎಲ್ಲ ತುಂಬ್ಕೊಂಬಿಟ್ಟಿದೆ ಟೆರೆಸ್ ಮೇಲೆ ನೀರು. ಯಾಕಂದರೆ ಮಳೆ ಅಷ್ಟು ಜೋರಾಗಿ ಬಂತು. ನೀರು ಕೂಡ ಹೊರಗಡೆಗೆ ಹೋಗೋಕ್ಕಾಗದಿರೋಷ್ಟು ಎಲ್ಲ ಪೂರ್ತಿ ಕಸ ಕಡ್ಡಿ ಎಲ್ಲ ಕಟ್ಕೊಂಡು ಅಲ್ಲೇ ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಕೂಡ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಿದ್ದೆ. ಆದರೂ ಮೇಲ್ಗಡೆ ಹೋಗಿ ಕ್ಲೀನ್ ಮಾಡಿ ಬಂದೆ. ನಮ್ಮ ಮನೆ ಎದುರುಗಡೆಯೇ ಹೊಲ ಇದೆ. ಅದು ಹೊಲದ ಪೂರ್ತಿ ನೀರು ತುಂಬ್ಕೊಂಡಿತ್ತು. ಅದರಲ್ಲಿ ಕೆಲವೊಂದು ಬೆಳೆ ಕೂಡ ಮಾಡಿದರು. ಕೆಲವೊಂದು ಟೈಮಲ್ಲಿ ತುಂಬ ಮಳೆ ಮುಖ್ಯ. ಹಾಗೆ ಕೆಲವೊಂದು ಟೈಮಲ್ಲಿ ಮಳೆ ಬಂದೇ ಎಷ್ಟೋ ಬೆಳೆನ ಹಾನಿ ಮಾಡುತ್ತೆ. ಸೊ ರೈತನಿಗೆ ಯಾವುದು ಜಾಸ್ತಿ ಆದ್ರೂ ಯಾವುದು ಕಡಿಮೆ ಆದ್ರೂ ಎರಡೂ ತೊಂದರೆನೇ. ಬಟ್ ಟೋಟಲಿ ರೈತನ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಯಾರೂ ಅದನ್ನು ಊಹಿಸೋಕ್ಕಾಗಲ್ಲ. ಅಷ್ಟು ಕಷ್ಟ ಇರುತ್ತೆ. ಆ ಕಷ್ಟದಲ್ಲೂ ರೈತ ನೆಮ್ಮದಿಯ ಜೀವನ ಕಂಡ್ಕೊಂಡಿರ್ತಾನೆ. ಸೊ ಅದಕ್ಕೆ ನಮಗೆ ರೈತನ ಜೀವನ ತುಂಬಾ ಇಷ್ಟ. ನಾವು ಯಾವಾಗಲೂ ಅಷ್ಟೇ ಹೇಳೋದು, ಹುಟ್ಟಿದ್ರೆ ರೈತರಾಗೆ ಹುಟ್ಟಬೇಕು. ಈಕ್ವಲಾಗೂ ಅವನು ಯಾವುದನ್ನು ಜಾಸ್ತಿ ತೊಗೊಳಲ್ಲ, ಯಾವುದನ್ನು ಜಾಸ್ತಿ ಬಿಡಲ್ಲ. ಸೊ ಈಕ್ವಲಾಗಿ ತಗೊಳ್ತಾನೆ. ಯಾವ ಕಷ್ಟ ಬಂದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಮಾಡ್ತಾನೆ ರೈತ. ಸೊ ಹಾಗಾಗಿ ನನಗಂತೂ ರೈತ ಅಂದರೆ ಭಾಳಷ್ಟು ಇಷ್ಟ. ನಾನು ರೈತನ ಮಗಳು ಅಂತ ಹೇಳ್ಕೊಳಕ್ಕೆ ಭಾಳಷ್ಟು ಇಷ್ಟಪಡ್ತೀನಿ. ಗೈಸ್, ಈ ವೆದರ್ ಅಂತೂ ಸೂಪರಾಗಿದೆ. ಈ ಡೇ ನಂಗೆ ತುಂಬಾ ಇಷ್ಟ ಆಯ್ತು ಇವತ್ತು. ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಕೊನೆವರೆಗೂ ವಾಚ್ ಮಾಡಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನೀವು ಕೂಡ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.